ಇದು ಈ ಥರ ಒಂದು ಸ್ಟೇಟ್ ಆಗಿರೋರಿಗೆ ಅಟ್ಯಾಚ್ ಆಗಿರುವಂಥ 3 ಎಕರೆ 17 ಕುಂಟೆ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಒಳ್ಳೆ ಬೆಟ್ಟ ಇದೆ, ರೆಡ್ ಸಾಯಿಲು ನೋಡಿ. ವೆಹಿಕಲ್ ಮೂವ್ಮೆಂಟ್ ಯಾವಾಗಲೂ ಹಿಂಗೆ ಸೌಂಡ್ ಕೇಳಿಸ್ಕೊಳ್ಳಿ. ರೆಡ್ ಸಾಯಿಲ್. ಇಲ್ಲಿ ಏನು ಹೇಳಾಕಿದ್ದಾರೆ, ಇದು ಎಂಟ್ರೆನ್ಸು. ಇದಕ್ಕೆ ಲೈಟ್ ಕಂಬ ಇದೆಯಲ್ಲ, ಇಲ್ಲಿಂದ ಈ ರೋಡಿಂದ ಇಷ್ಟು ಎಂಟ್ರೆನ್ಸು ಹೋಯ್ತಾ ಬಲಗಡೆ ಎಕ್ಸ್ಪೆಂಡ್ ಹೋಗುತ್ತೆ. ಬಲಗಡೆ ನಿಮಗೆ ಬೌಂಡ್ರಿ ಬಂದ್ಬಿಟ್ಟು ಇದಿದೆಯಲ್ಲ ನೀಲಗಿರಿ ಮರ, ಅದೇ ನೀಲಗಿರಿ ಮರ ಬೌಂಡ್ರಿ ಸ್ಟ್ರೈಟ್ ಹಿಂದೆ ಹೋದಂಗೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೆ ಒಂದು ತೆಂಗಿನ ಮರ ಕಾಣಿಸ್ತದೆ ನೋಡಿ. ಲಾಸ್ಟಲ್ಲಿ ಇದು ಈ ಬೇಲಿ ಎಲ್ಲ 2ನೇ ಬೇಲಿ. ಇದು 3 ಎಕರೆ 17 ಕುಂಟೆ ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ. ಕುಂಟೆ 2.5 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ಲು. ಈ ಕಡೆ ಮದ್ದೂರಿಂದ ಬತ್ತು ಅಂದರೆ 20 ಕಿಲೋಮೀಟ್ರು, ಈ ಕಡೆ ಅಲ್ಗೂರಿಂದ ಬತ್ತು ಅಂದರೆ 12 ಕಿಲೋಮೀಟ್ರು. ಕೆಂಪು ಮಣ್ಣು. ದೊಡ್ಡ ರೋಡ್ಗೆ ಫಾರ್ಮ್ ಹೌಸ್ ಮಾಡ್ಕೋತೀವಿ ಅಥವಾ ಕಮರ್ಷಿಯಲ್ ಒಂದು ಚೌಲ್ಟ್ರಿ ಕಟ್ಟರು ಒಳ್ಳೆ ಬಿಸ್ನೆಸ್ ಆಗುತ್ತೆ ಇಲ್ಲಿ ನೋಡಿ. ಪಕ್ಕದಲ್ಲೇ ಒಂದು ಸಿದ್ದೇಶ್ವರ ಬೆಟ್ಟ ಇದೆ, ತುಂಬ ಫೇಮಸ್ ಆದ ಬೆಟ್ಟ. ಈ ರೋಡಲ್ಲಿ ಹೇಳ್ಕೊವಂಥ ಚೌಲ್ಟ್ರಿಗಳು ಯಾವುವೂ ಇಲ್ಲ. ಚೌಲ್ಟ್ರಿ ಮಾಡ್ತೀನಿ ಅನ್ನೋರಿಗೆ ಒಂದು ಒಳ್ಳೆ ಸೂಟಬಲ್ ಪ್ಲೇಸ್ ಇದು. ಒಳ್ಳೆ ರೋಡ್ ಕನೆಕ್ಟಿವಿಟಿ ಇದೆ. ಫ್ರಂಟಲ್ಲಿ ಏನಿದೆ ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ಹೇಳಿದ್ರೆ ಲೈಟ್ ಕಂಬದಿಂದ ಹಿಡಿದು ಈ ಕಡೆ ಲೈಟ್ ಕಂಬ ಅಷ್ಟು ಎಂಟ್ರೆನ್ಸು ರೈಟ್ ಸೈಡ್ಗೆ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಎಂಟ್ರಿಯಿಂದ. ಒಳ್ಳೆ ನೀರಾವರಿ ಬೆಲ್ಟ್ ಇದು, ನೀರಿಗೆ ಏನು ಸಮಸ್ಯೆ ಇಲ್ಲ. ರೆಡ್ ಸಾಯಿಲು. ವೆಹಿಕಲ್ ಸೌಂಡ್ ನೋಡ್ತಾ ಇರ್ಬೋದು ನೀವು, ಒಂದು ನಿಮಿಷಕ್ಕೆ ಎಷ್ಟು ಫುಟ್ಫಾಲ್ ಇದೆ ವೆಹಿಕಲ್ಸ್ ಅಂತೇಳಿ. ಆಲ್ಮೋಸ್ಟ್ ಒಂದು ಈ ವಿಡಿಯೋ 2 ನಿಮಿಷನೂ ಕಂಪ್ಲೀಟ್ ಆಗಿಲ್ಲ, ಅಷ್ಟರಲ್ಲೇ ಒಂದು 40 ವೆಹಿಕಲ್ ಪಾಸ್ ಆಗಿದ್ದಾವೆ. ಈ ಥರ ಕೆಂಪು ಮಣ್ಣು, ಹಿಂದೆ ತೆಂಗಿನ ತೋಟಗಳು ನೋಡ್ಬೋದು. ಎಲ್ಲ ಒಳ್ಳೆ ನೀರಾವರಿ ಪ್ರದೇಶ. ಇದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಚೌಲ್ಟ್ರಿ ಆ ಥರದಕ್ಕೂ ಸೂಟಬಲ್ಲು. ರೆಸಿಡೆನ್ಷಿಯಲ್ ಸ್ಕೂಲು ಅದಕ್ಕೂ ಕೂಡ ಸೂಟಬಲ್ ಆಗುತ್ತೆ. ಮದ್ದೂರಿಂದ ನಿಮಗೆ 17-18 ಅಂದಾಜು ಅದರೊಳಗಡೆ. ಈ ಕಡೆ ಅಲ್ಗೂರಿಂದ 10 ಕಿಲೋಮೀಟ್ರು. 2.5 ನಿಮಿಷದಲ್ಲಿ ಹೆಚ್ಚು ಕಮ್ಮಿ ಇಷ್ಟು ವೆಹಿಕಲ್ ಸೌಂಡ್ ಹೋಗಿದೆ ಅಂತಂದರೆ ಕೇಳಿಸ್ಕೊಳ್ಳಿ ಯಾವ ಥರ ಕ್ರೌಡ್ ಇರ್ಬೋದು ಇಲ್ಲಿ ಅಂತೇಳಿ. 3 ಎಕರೆ 17 ಕುಂಟೆ. ಖರಾಬ್ ಏನಾರು ಇತ್ತು ಅಂತಂದರೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ನೋಡಿ.